ನಾನು ದೇವರಲ್ಲ, ಆದರೆ ಜನ ನನ್ನನ್ನು ನಡೆದಾಡುವ ದೇವರು ಎಂದು ಕರೆದರು. ನನ್ನ ಹೆಸರು ಶಿವಕುಮಾರ ಸ್ವಾಮಿ. ನಾನು ಹುಟ್ಟಿದ್ದು 1 ಏಪ್ರಿಲ್ 1907 ರಾಮನಗರ ಜಿಲ್ಲೆಯ ವೀರಾಪುರ ಎಂಬ ಸಣ್ಣ ಹಳ್ಳಿಯಲ್ಲಿ. ಬಡತನ ನನ್ನ ಜೊತೆ ಹುಟ್ಟಿತ್ತು, ಆದರೆ ಅದೇ ನನಗೆ ಮಾನವೀಯತೆಯನ್ನು ಕಲಿಸಿತು. ಬಾಲ್ಯದಲ್ಲೇ ತಿಳಿದುಕೊಂಡೆ, ಜೀವನಕ್ಕೆ ಅರ್ಥ ಕೊಡುವುದು ಸಂಪತ್ತು ಅಲ್ಲ, ಸೇವೆಯೇ. ನಾನು ಯಾವತ್ತೂ ಹೇಳಿದ್ದು ಒಂದೇ ಮಾತು: ಕಾಯಕವೇ ಕೈಲಾಸ, ಕೆಲಸವೇ ಪೂಜೆ. ಈ ಮಾತನ್ನು ನಾನು ಭಾಷಣದಲ್ಲಿ ಹೇಳಲಿಲ್ಲ, ನನ್ನ ಜೀವನದಲ್ಲೇ ಬರೆದಿದ್ದೆ. ನನಗೆ ಸಿದ್ಧಗಂಗಾ ಮಠದ ಹೊಣೆ ಬಂದಾಗ ಸಂಪನ್ಮೂಲ ಕಡಿಮೆ, ಸಮಸ್ಯೆಗಳು ಹೆಚ್ಚು. ಅನೇಕರು ಹೇಳಿದರು ಇದು ಸಾಧ್ಯವಿಲ್ಲ ಎಂದು. ಆದರೆ ನನ್ನ ಮುಂದೆ ಒಬ್ಬೊಬ್ಬ ಮಗುವಿನ ಭವಿಷ್ಯ ನಿಂತಿತ್ತು. ಹೀಗಾಗಿ ಹಿಂದೆ ಸರಿಯುವ ಪ್ರಶ್ನೆಯೇ ಇರಲಿಲ್ಲ. ನಾನು ಕಟ್ಟಿದ್ದು ಭವ್ಯ ದೇವಸ್ಥಾನಗಳಲ್ಲ, ನಾನು ಕಟ್ಟಿದ್ದು ಶಾಲೆಗಳು. ನಾನು ನೀಡಿದ್ದು ದಾನವಲ್ಲ, ನಾನು ನೀಡಿದ್ದು ಅನ್ನ, ಅಕ್ಷರ ಮತ್ತು ಜ್ಞಾನ. ಇಂದು ನನ್ನ ಮಠದಲ್ಲಿ 10,000ಕ್ಕೂ ಹೆಚ್ಚು ಮಕ್ಕಳು ಜಾತಿ, ಧರ್ಮ, ವರ್ಗ ನೋಡದೆ ಒಟ್ಟಿಗೆ ಊಟ ಮಾಡಿ, ಒಟ್ಟಿಗೆ ಓದಿ, ಒಟ್ಟಿಗೆ ಬದುಕುತ್ತಾರೆ. ನನ್ನ ದಿನಚರಿ ಬಹಳ ಸರಳವಾಗಿದೆ. ಬೆಳಿಗ್ಗೆ 4ಕ್ಕೆ ಎದ್ದು ಧ್ಯಾನ, ಪ್ರಾರ್ಥನೆ, ಕೆಲಸ. ಆಹಾರ ಕಡಿಮೆ, ಸೇವೆ ಅಪಾರ. ವಯಸ್ಸು ನನ್ನನ್ನು ತಡೆಯಲಿಲ್ಲ. ಒಂದು ದಿನವೂ ನಾನು ಕೆಲಸ ನಿಲ್ಲಿಸಲಿಲ್ಲ. ಪ್ರಶಸ್ತಿಗಳು ಬಂದವು, ಪದ್ಮಭೂಷಣ, ಕರ್ನಾಟಕ ರತ್ನ. ಆದರೆ ಅವುಗಳೆಲ್ಲಕ್ಕಿಂತ ದೊಡ್ಡ ಗೌರವ ಏನು ಗೊತ್ತಾ? ಒಬ್ಬ ಬಡಮಗ ಓದಿ ಒಬ್ಬ ಉತ್ತಮ ನಾಗರಿಕನಾದಾಗ ಅವನ ಕಣ್ಣಲ್ಲಿ ಕಾಣುವ ಆತ್ಮವಿಶ್ವಾಸ. ನಾನು ಹೇಳುವುದಿಲ್ಲ ನನ್ನನ್ನು ಪೂಜಿಸಿ ಎಂದು. ನಾನು ಕೇಳುವುದು ಒಂದೇ: ನೀವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ, ಅದರಲ್ಲಿ ಸೇವೆ ಸೇರಿಸಿ, ಅದೇ ಕೈಲಾಸ. ಆದರೆ ನನ್ನ ಕಾಯಕ ಇನ್ನೂ ಜೀವಂತವಾಗಿದೆ. ಈ ಕತೆ ನಿಮ್ಮ ಹೃದಯ ತಟ್ಟಿದರೆ ಇದನ್ನು ಇನ್ನೊಬ್ಬರಿಗೆ ತಲುಪಿಸಿ. ಯಾಕೆಂದರೆ ಒಳ್ಳೆಯ ಕೆಲಸ ಹರಡಿದಷ್ಟು ಸಮಾಜ ಬೆಳೆಯುತ್ತದೆ. ಕಾಯಕವೇ ಕೈಲಾಸ.